ಹಲೋ ಸ್ನೇಹಿತರ, ಲೈಫಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆಯಾ? ಹಾಗೆ ಫುಲ್ ಮೂಡ್ ಆಫ್ ಆಗಿದೆಯಾ? ಹಾಗಿದ್ರೆ ಟೆನ್ಷನ್ ಮಾಡ್ಕೋಬೇಡ ಗುರು, ನೀನು ಸರಿಯಾಗಿರೋ ವಿಡಿಯೋನ ನೋಡ್ತಾ ಇದೆಯಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಟಾಪ್ 5 ಬೆಸ್ಟ್ ಕಾಮಿಡಿ ಅನಿಮೆಗಳನ್ನ ರೆಕಮೆಂಡ್ ಮಾಡ್ತಿದ್ದೇನೆ. ಈ ಅನಿಮೆಗಳನ್ನ ನೋಡಿದ್ಮೇಲೆ ನೀವು ಬಿದ್ದು ನಗೋದು ಮಾತ್ರ ಗ್ಯಾರಂಟಿನೇ ಬಾಸ್. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ಊಟಾಕು. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟಾಗಿ ವಿಡಿಯೋ ಕಡೆ ಹೋಗೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲಿಗೆ ಬರೋದೆ ಡೈಲಿ ಲೈವ್ಸ್ ಆಫ್ ಹೈಸ್ಕೂಲ್ ಬಾಯ್ಸ್. 7.8 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 2012ರಲ್ಲಿ ರಿಲೀಸ್ ಆಗಿ ಒಂದು ಸೀಸನ್ ಮತ್ತು 12 ಎಪಿಸೋಡ್ಸನ್ನು ಹೊಂದಿದೆ. ಗುರು, ಇಲ್ಲಿ ಜಗತ್ತನ್ನು ಉಳಿಸೋಕೆ ಹೀರೋಗಳಿಲ್ಲ, ಹಾಗೆ ಲವ್ ಮಾಡೋಕ್ಕೆ ಹೀರೋಯಿನ್ಸ್ಗಳಿಲ್ಲ. ಇದು ಕೇವಲ 3 ಜನ ಹೈಸ್ಕೂಲ್ ಹುಡುಗರ ಕಥೆ ಅಷ್ಟೇ. ನಾರ್ಮಲ್ ಆಗಿ ಹುಡುಗರು ಸೇರ್ಕೊಂಡಾಗ ಏನೇನು ಮಾತಾಡ್ತಾರೆ, ಇಲ್ಲದ ಸಲದ ವಿಷಯ ಮಾತಾಡ್ತಾರೆ, ವಿಚಿತ್ರವಾಗಿ ಆಟ ಆಡ್ತಾರೆ, ಹಾಗೆ ಹುಡುಗರ ಬಗ್ಗೆ ಕೆಲವೊಂದಿಷ್ಟು ಕಲ್ಪನೆ ಮಾಡ್ಕೋತಾರೆ. ಇಲ್ಲಿ ಅದನ್ನೇ ತೋರಿಸಿದ್ದಾರೆ. ಒಂದ್ಸಲ ಇವರು RPG ಗೇಮಲ್ಲಿರೋ ಬರೋ ಕ್ಯಾರೆಕ್ಟರ್ ತಾವೇ ಅಂತ ಅಂದ್ಕೊಂಡು ರೋಡ್ ಮಧ್ಯೆ ಡ್ರಾಮಾ ಮಾಡ್ತಾರೆ. ಇನ್ನೊಂದ್ಸಲ ಹುಡುಗ ಸ್ಕರ್ಟ್ ಹಾಕೊಂಡು ತಮಾಷೆ ಮಾಡ್ತಾ ಸಿಕ್ಕಾಕೊಳ್ತಾರೆ. ಇಲ್ಲಿ ಪ್ರತಿಯೊಂದು ಸೀನ್ ಕೂಡ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿರೋ ಹಾಗಿದೆ. ಸ್ಕೆಚ್ ಕಾಮಿಡಿನ ಇಷ್ಟಪಡೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಈ ಅನಿಮೆ ಜಾಪನೀಸ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು, ಈ ಅನಿಮೆನ ನಾವು ಕ್ರಂಚಿರೋಲ್ ಹಾಗೆ ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಎರಡನೇದು ಗ್ರ್ಯಾಂಡ್ ಬ್ಲೂ ಡ್ರೀಮಿಂಗ್. 8.4 ರೇಟಿಂಗನ್ನು ಹೊಂದಿರುವ ಈ ಅನಿಮೆ 2018ರಲ್ಲಿ ರಿಲೀಸ್ ಆಗಿ ಒಂದು ಸೀಸನ್ ಮತ್ತು 12 ಎಪಿಸೋಡ್ಸನ್ನು ಹೊಂದಿದೆ. ಇಲ್ಲಿ ನಮ್ಮ ಹೀರೋ ಇಯೋರಿ ಕಿತಹಾರ ಕಾಲೇಜ್ ಓದೋಕ್ಕಂತ ಸಮುದ್ರದ ಹತ್ತಿರ ಇರೋ ಒಂದು ಟ್ರೈನ್ಗೆ ಬರ್ತಾನೆ. ಅಲ್ಲಿ ಅವನು ಅಂದ್ಕೊಂಡಿರ್ತಾನೆ, ವಾವ್, ಬ್ಯೂಟಿಫುಲ್ ಆಗಿರೋ ಕಾಲೇಜ್ ಲೈಫ್, ಈಸ್ದನ್ನ ಹೊಡ್ಕೊಂಡು ಸ್ವೀಟ್ ಆಗಿರೋ ಹುಡುಗಿರ ಜೊತೆ ಇರ್ಬೋದು ಅಂತ. ಆದರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ರಿಯಾಲಿಟಿನೇ ಬೇರೆ ಇರುತ್ತೆ. ಅವನು ಅಲ್ಲಿ ಒಂದು ಡೈವಿಂಗ್ ಕ್ಲಬ್ನ ಸೇರ್ಕೋತಾನೆ. ಆದರೆ ಅಲ್ಲಿರೋದು ಬರೀ ಬಾಡಿ ಬಿಲ್ಡರ್ ಆಗಿರುವಂತಹ ಸೀನಿಯರ್ಸ್ ಕುಡುಕರು. ಇವರು ನೀರು ಕುಡಿಯೋದಕ್ಕಿಂತ ಬರೀ ವಿಸ್ಕಿ ಓಡ್ಕಣೆ ಕುಡಿತಾ ಇರ್ತಾರೆ. ಅದು 90% ಟೈಮಲ್ಲಿ ಅರೆಬರ ಬಟ್ಟೆನ ಹಾಕೊಂಡಿರ್ತಾರೆ. ಇವರು ಎಷ್ಟೇ ಟ್ರೈ ಮಾಡಿದ್ರು ಈ ಕುಡುಕರ ಸಾಹಸದಿಂದ ತಪ್ಪಿಸ್ಕೊಳ್ಳೋಕೆ ಆಗೋಲ್ಲ. ಇದು ಹೆಸರಿಗೆ ಮಾತ್ರ ಡೈವಿಂಗ್ ಅನಿಮೆ, ಆದರೆ ಅಸಲಿ ಮಜಾ ಇರೋದೇ ಇವರು ಮಾಡೋ ಪಾರ್ಟಿಗಳಲ್ಲಿ. ಹೊಟ್ಟೆ ಉಣ್ಣಾಗೋ ಥರ ನಗಬೇಕು ಅಂದರೆ ಈ ಅನಿಮೆನ ಪಕ್ಕ ನೋಡಿ. ಈ ಅನಿಮೆ ಜಾಪನೀಸ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು, ಈ ಅನಿಮೆ ನಾವು ಕ್ರಂಚಿರೋಲ್ ಆ್ಯಪಲ್ಲಿ ನೋಡ್ಬೋದಾಗಿದೆ. ಮೂರನೆಯದು ಕೋನೋಸುಬಾ. 8.1 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 2016ರಲ್ಲಿ ರಿಲೀಸ್ ಆಗಿ 3 ಸೀಸನ್ ಹಾಗೆ 31 ಎಪಿಸೋಡ್ಸನ್ನು ಹೊಂದಿದೆ. ಇದೊಂದು ಇಸಕಾಯ ಅನಿಮೆ. ಇಲ್ಲಿ ಎಲ್ಲ ಹೀರೋಗಳ ಥರನೇ ಇಲ್ಲಿ ಕೂಡ ಇಲ್ಲಿ ನಮ್ಮ ಹೀರೋ ಕಜುಮಾ ಸಾಯ್ತಾನೆ. ಅದು ಹೇಗಂದರೆ ಯಾವುದೋ ಲಾರಿ ಟ್ರ್ಯಾಕ್ಟರ್ ಗುದ್ದಿಯಲ್ಲ, ಅದು ಗುದ್ದುತ್ತೆ ಅನ್ನೋ ಭಯದಲ್ಲಿ ಹೆದರಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರ್ತಾನೆ. ಸತ್ಮೇಲೆ ಅವನು ಅಕ್ವಾ ಅನ್ನೋ ದೇವತೆ ಎದುರಿಗೆ ಬರ್ತಾನೆ. ಅಲ್ಲಿ ಅಕ್ವಾ ದೇವತೆ, ನಿನ್ನನ್ನು ಬೇರೆ ಲೋಕಕ್ಕೆ ಕಳಿಸ್ತಿದ್ದೀನಿ, ನಿನಗೆ ಯಾವ ಪವರ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಕಜುಮಾ ತಾನು ಸತ್ತಿರೋ ಕೋಪದಲ್ಲಿ ಇರಬೇಕಾದ್ರೆ ನನಗೆ ನೀನೇ ಬೇಕು ಅಂತ ಅವಳನ್ನ ಎಳ್ಕೊಂಡು ಆ ಲೋಕಕ್ಕೆ ಹೋಗ್ತಾನೆ. ಇಲ್ಲಿ ಟ್ವಿಸ್ಟ್ ಏನಂದರೆ, ಆ ದೇವತೆ ಅಕ್ವಾ ಫುಲ್ ಯೂಸ್ಲೆಸ್ ಗುರು. ಅವಳಿಗೆ ಏನು ಕೂಡ ಬರೋದಿಲ್ಲ, ಯಾವ ಮ್ಯಾಜಿಕ್ ಕೂಡ ಬರೋದಿಲ್ಲ. ಇವ್ರ ಜೊತೆ ಸೇರೋದ ಇನ್ನೊಬ್ರು ಹುಚ್ಚರು, ಒಬ್ಬಳು ಮೆಗುಮಿನ್. ಇವಳು ದಿನಕ್ಕೆ ಒಂದ್ಸಲ ಮಾತ್ರ ಎಕ್ಸ್ಪ್ಲೋಷನ್ ಮ್ಯಾಜಿಕ್ ಮಾಡೋಕ್ಕೆ ಬರುತ್ತೆ. ಅದಾದಮೇಲೆ ಅವಳು ಅಲ್ಲೇ ಬಿದ್ದು ಬಿಡ್ತಾಳೆ. ಇನ್ನೊಬ್ಳು ಡಾರ್ಕ್ನೆಸ್. ಇವಳು ಕತ್ತಿ ಹಿಡಿದು ಗಾಳಿಗೆ ಬೀಸ್ತಾಳೆ ಹೊರತು ಎನ್ವಿನ ಟಚ್ ಕೂಡ ಮಾಡಲ್ಲ. ಇಂಥ ವೇಸ್ಟ್ ಟೀಮ್ನ ಇಟ್ಕೊಂಡು ಕಜುಮಾ ಪಡೋ ಕಷ್ಟ ಮಾತ್ರ ಅಲ್ಟಿಮೇಟ್ ಗುರು. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು, ಈ ಅನಿಮೆನ ನೀವು ಕ್ರಂಚಿರೋಲ್ ಮತ್ತು ಪ್ರೈಮ್ ವಿಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು. ನಾಲ್ಕನೇದು ದಿ ಡಿಸಾಸ್ಟರ್ ಲೈಫ್ ಆಫ್ ಸೈಕಿಕೆ. 8.6 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 2016ರಲ್ಲಿ ರಿಲೀಸ್ ಆಗಿ 3 ಸೀಸನ್ ಮತ್ತು 50ಕ್ಕಿಂತ ಹೆಚ್ಚು ಎಪಿಸೋಡ್ಸನ್ನು ಹೊಂದಿದೆ. ಈ ಹೀರೋ ಸೈಕಿ ಕುಜುಹೋ ಹುಡ್ತಾನೆ, ದೇವ್ರ ಥರ ಪವರ್ಸ್ನ ಇಟ್ಕೊಂಡು ಹುಟ್ಟಿರ್ತಾನೆ. ಅವನು ಮನಸ್ಸನ್ನು ಓದ್ತಾನೆ, ಟೆಲಿಪೋರ್ಟ್ ಮಾಡ್ತಾನೆ, ಬೇಕಿದ್ರೆ ಭೂಮಿನೇ ನಾಶ ಮಾಡಾಕ್ತಾನೆ. ಆದರೆ ಅವನಿಗೆ ಇದೇನು ಬೇಡ ಗುರು. ಅವನಿಗೆ ಬೇಕಿರೋದು ಕೇವಲ ಯಾರು ಡಿಸ್ಟರ್ಬ್ ಮಾಡದಿರುವಂಥ ಒಂದು ಪೀಸ್ಫುಲ್ ಆಗಿರೋ ನಾರ್ಮಲ್ ಲೈಫ್. ಅವನು ತನ್ನ ಪವರ್ಸ್ನ ಬಚ್ಚಿಡೋಕೆ ಟ್ರೈ ಮಾಡ್ತಾನೆ, ಆದರೆ ಅವನ ಫ್ರೆಂಡ್ಸ್ ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಅವಳಲ್ಲಿ ನೆಂಡು ಅಂತ ಒಬ್ಬ ಇದ್ದಾನೆ. ಅವನು ಎಷ್ಟು ದಡ್ಡ ಅಂದರೆ ಅವನ ಮೈಂಡ್ನ ಓದೋಕೆ ಕೂಡ ಸೈಕಿಗೆ ಆಗೋದಿಲ್ಲ. ಇನ್ನೊಬ್ಳು ತೆರುಹಾಶೆ. ಇವಳು ಸ್ಕೂಲ್ನ ಏಂಜಲ್ ಗುರು. ಸೈಕಿ ತನ್ನನ್ನು ಲವ್ ಮಾಡಲಿ ಅಂತ ಇವಳು ಕಾಯ್ತಾ ಇರ್ತಾಳೆ. ಇವರೆಲ್ಲರ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಯಾರಿಗೆ ಗೊತ್ತಾಗದ ಹಾಗೆ ಸೈಕಿ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದೇ ಇಲ್ಲಿ ಸಖತ್ ಫನ್. ಈ ಅನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು, ಈ ಅನಿಮೆನ ನೀವು ನೆಟ್ಫ್ಲಿಕ್ಸಲ್ಲಿ ನೋಡ್ಬೋದಾಗಿದೆ. ನಮ್ಮ ಲಿಸ್ಟ್ನಲ್ಲಿ ಫೈನಲ್ ಆಗಿ ಬರೋದ ಗಿಂಟಾಮ. 9.0 ರೇಟಿಂಗನ್ನು ಹೊಂದಿರೋ ಈ ಅನಿಮೆ 2006ರಲ್ಲಿ ರಿಲೀಸ್ ಆಗಿ ಬರೋಬ್ಬರಿ 367ಕ್ಕಿಂತ ಹೆಚ್ಚು ಎಪಿಸೋಡ್ಸನ್ನು ಹೊಂದಿದೆ. ಈ ಅನಿಮೆ ಪ್ಲಾಟ್ನ ತಡಿ ಕಳಿಸ್ಕೊಳ್ಕೋಬೇಡಿ. ಇದು ಏಡೋ ಪೀರಿಯಡ್ ಜಪಾನ್ನಲ್ಲಿ ಸೆಟ್ ಆಗಿದ್ದು, ಆದರೆ ಇಲ್ಲಿ ಏಲಿಯನ್ಸ್ ಬಂದು ಆಕ್ರಮಣ ಮಾಡ್ತಾರೆ. ಸಮುರಾಯಿಗಳನ್ನ ಇಲ್ಲಿ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಹೀರೋ ಗಿಂಟೋಕಿ ಸಕಟ ಒಬ್ಬ ಸೋಮಾರಿ ಸಮುರಾಯ್. ಇವನು ಯೋರೋಜುಮಾ ಅನ್ನೋ ಕೆಲಸನ ಮಾಡ್ತಾನೆ. ಅಂದರೆ ದುಡ್ಡು ಕೊಟ್ಟರೆ ನಿಮ್ಮ ಬೆಕ್ಕನ್ನ ಹಿಡಿದು ಕೊಡುವುದರಿಂದ ಹಿಡಿದು ಪ್ರಪಂಚನ ಉಳಿಸೋವರೆಗೂ ಏನು ಬೇಕಾದ್ರೂ ಕೆಲಸ ಮಾಡಾಕ್ತಾನೆ. ಅವನ ಜೊತೆ ಇರೋದು ಒಬ್ಬ ಕನ್ನಡಕನ ಹಾಕುವಂಥ ಹುಡುಗ ಸಿನ್ಪಾಚಿ, ಹಾಗೆ ಒಬ್ಬ ಏಲಿಯನ್ ಹುಡುಗಿ ಕಗುರ. ಈ ಶೋನಲ್ಲಿ ಇವರು ಬೇರೆ ಅನಿಮೆಗಳನ್ನ ಅಂದರೆ ನಟು, ಒನ್ ಪೀಸ್, ಡ್ರ್ಯಾಗನ್ ಹಲವಾರು ಅನಿಮೆಗಳನ್ನ ಡೈರೆಕ್ಟಾಗಿ ಕಾಪಿ ಮಾಡಿ ರೋಸ್ಟ್ ಮಾಡಾಕಿದ್ದಾರೆ.
ಕೆಲವೊಮ್ಮೆ ಫುಲ್ ಡರ್ಟಿ ಜೋಕ್ಸ್ ಹಾಕ್ತಾರೆ, ಕೆಲವೊಮ್ಮೆ ಫುಲ್ ಸೀರಿಯಸ್ ಆ್ಯಕ್ಷನ್ನ ಮಾಡ್ತಾರೆ. ಗಿಂಟೋಕಿ ತನ್ನ ಮರದ ಕತ್ತಿನ ಹಿಡ್ಕೊಂಡು ಮಾಡೋ ಕಾಮಿಡಿ ಮತ್ತು ಫೈಟಿಂಗ್ ಎರಡು ನೆಕ್ಸ್ಟ್ ಲೆವೆಲ್. ಟೈಮ್ ಇದ್ರೆ ಪಕ್ಕ ಎನಿಮೆನ ನೋಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗೋದೆ. ಈ ಎನಿಮೆ ಜಾಪನೀಸ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅವೈಲೇಬಲ್ ಇದ್ದು ಈ ಎನಿಮೆನ ನಾವು ಕ್ರಂಚಿರೋ, ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ನಲ್ಲಿ ಇರುವಂಥ ಅನಿಮೆ ಟೈಮ್ಸಲ್ಲಿ ನೋಡ್ಬೋದು. ಸೊ ಗಾಯ್ಸ್, ಇವಾಗಿದ್ದು ಟಾಪ್ 5 ಕಾಮಿಡಿ ಅನಿಮೆಗಳ ರೆಕಮೆಂಡೇಶನ್ಸ್. ಇದರಲ್ಲಿ ನೀವು ಯಾವ ಅನಿಮೆಗಳನ್ನ ನೋಡಿದ್ದೀರಾ ಹಾಗೆ ಯಾವ ಅನಿಮೆನ ನೋಡಬೇಕು ಅಂದ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾಗಿ ಬೇರೆ ಅನಿಮೆ ರೆಕಮೆಂಡೇಶನ್ಗಳು ಬೇಕೆಂದರೆ ಇಲ್ಲಿರೋ ವಿಡಿಯೋಗಳನ್ನ ನೋಡ್ಬೋದು. ಹಾಗೆ ನಿಮಗೆ ಬೇರೆ ಯಾವ ರೀತಿಯಾದ ಅನಿಮೆಗಳ ರೆಕಮೆಂಡೇಶನ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ Oh, and in case I don't see you, good afternoon, good evening, and good night.